ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಸಂಕಷ್ಟ ಎದುರಾಗಿದೆ. ಜಾಮೀನು ರದ್ದು ಕೋರಿ ಕೋರ್ಟ್ಗೆ ಸಿಬಿಐ ಅರ್ಜಿ ಸಲ್ಲಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಪ್ರಕರಣದ ಸಾಕ್ಷ್ಯ ನಾಶ ಮಾಡಿರುವ ಗಂಭೀರ ಆರೋಪ ವಿನಯ್ ಕುಲಕರ್ಣಿ ಅವರ ಮೇಲೆ. ಹಲವು ಸಾಕ್ಷ್ಯಗಳು ಆರೋಪಿಗಳ ಮೇಲೆ ಒತ್ತಡ ತಂದಿರುವಂತಹ ಆರೋಪ ಕೂಡ ಇದೆ. ಮೊಬೈಲ್, ಲೊಕೇಶನ್, ಸಿಸಿಟಿವಿ ದೃಶ್ಯಗಳ ಮೂಲಕ ಪತ್ತೆ ಹಚ್ಚಿದ್ದಾರೆ ಸಿಬಿಐ ಅಧಿಕಾರಿಗಳು. ಆರೋಪಿ ನಂಬರ್ 15 ವಿನಯ್ ಕುಲಕರ್ಣಿ, ಆರೋಪಿ ನಂಬರ್ 16 ಚಂದ್ರಶೇಖರ್ ಬೇಲ್ ರದ್ದತಿಗೆ ಸಿಬಿಐ ಮನವಿ ಮಾಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಮತ್ತೆ ಕಂಬಿ ಹಿಂದೆ ಹೋಗ್ತಾರಾ ಮಾಜಿ ಸಚಿವ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಸಹಜವಾಗಿ ಜಾಮೀನು ಮಂಜೂರಾದಾಗ ಒಂದಷ್ಟು ಷರತ್ತುಗಳನ್ನು ಹಾಕಲಾಗಿತ್ತು. ಆ ಷರತ್ತುಗಳನ್ನ ಮೀರಿ ವರ್ತನೆ ಮಾಡಿದ್ದಾರೆ ವಿನಯ್ ಕುಲಕರ್ಣಿ ಅನ್ನುವಂತಹ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳನ್ನು ಕೂಡ ಸಿಬಿಐ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ನೋಡಿ, ಜಾಮೀನು ಕೊಡುವಾಗ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದ್ದು ಪ್ರಭಾವ ಬಳಸಿ ಸಾಕ್ಷಿಗಳನ್ನ ನಾಶ ಮಾಡಬಾರದು ಅಂತ. ಬಟ್ ಆ ಕೆಲಸ ಆಗಿದೆ ವಿನಯ್ ಕುಲಕರ್ಣಿ ಅನ್ನುವಂಥ ಗಂಭೀರ ಆರೋಪ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಈಗ ಜಾಮೀನು ಮಂಜೂರಾದಾಗ ಷರತ್ತುಗಳನ್ನ ಹಾಕಲಾಗಿರುತ್ತೆ, ಬಟ್ ಆ ಷರತ್ತುಗಳನ್ನ ಮೀರಿ ವರ್ತನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಸಿಬಿಐ ಈ ನಡೆ ಅನುಸರಿಸ್ತಾ ಇದೆಯಾ, ಹೇಗೆ? ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸಿಬಿಐ ವಿನಯ್ ಕುಲಕರ್ಣಿ ಅವರಿಗೆ ಶಾಕ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಏನು ಸಿಬಿಐ ಅಧಿಕಾರಿಗಳಿಂದ ಬಂಧಿತರಾಗಿದ್ರು ವಿನಯ್ ಕುಲಕರ್ಣಿ ಮತ್ತೆ ಉಳಿದ ಆರೋಪಿಗಳು. ಈ ಆರೋಪಿಗಳು ಒಂದು ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾರೆ. ಹೀಗಾಗಿ ಇವರಿಗೆ ಜಾಮೀನು ಕೊಡಬೇಕಾದ್ರೆ ಏನು ಸುಪ್ರೀಂ ಕೋರ್ಟ್ ಷರತ್ತುಗಳನ್ನ ವಿಧಿಸಿತ್ತು, ಯಾವುದೇ ಕಾರಣಕ್ಕೂ ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರಬಾರ್ದು. ಹೀಗಾಗಿ ಈ ಷರತ್ತುಗಳನ್ನ ವಿಧಿಸಿ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನು ಮಂಜೂರು ಮಾಡಿತ್ತು. ಆದ್ರೆ ಈಗ ಆ ಷರತ್ತುಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡಿ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಸಿಬಿಐ ಅಧಿಕಾರಿಗಳು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಕೂಡಲೇ ಇವರು ಜಾಮೀನನ್ನ ರದ್ದು ಮಾಡಬೇಕು. ಇವರು ಏನು ಜಾಮೀನನ್ನ ಪಡೆದುಕೊಳ್ಬೇಕಾದ್ರೆ ಷರತ್ತುಗಳನ್ನ ಹಾಕಲಾಗಿತ್ತು ನ್ಯಾಯಾಲಯದಿಂದ, ಆ ಷರತ್ತುಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಿಸಿರ್ತಕ್ಕಂಥದ್ದು. ಅಲ್ಲದೆ ಅದರ ಜೊತೆಗೆ ಏನು ಒಂದು ಅರ್ಜಿಯನ್ನ ಹಾಕಿದ್ದಾರೆ, ಅರ್ಜಿ ಜೊತೆಗೆ ಒಂದಷ್ಟು ಸಿಸಿಟಿವಿಗಳು, ಸಾಕ್ಷಿಗಳನ್ನ ಭೇಟಿಯಾಗಿರ್ತಕ್ಕಂಥ ಸಿಸಿಟಿವಿಗಳು ಮತ್ತೆ ಸಾಕ್ಷಿಗಳ ಜೊತೆ ಮಾತಾಡಿರ್ತಕ್ಕಂಥ ಸಿಸಿಟಿವಿಗಳನ್ನು ಸಹ ಸಿಬಿಐ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದೊಂದು ಶೀಘ್ರದಲ್ಲೇ ವಿಚಾರಣೆಗೆ ಬರಲಿದ್ದು ಯಾವ ರೀತಿ ಕ್ರಮಕ್ಕೆ ನ್ಯಾಯಾಲಯ ಮುಂದಾಗುತ್ತೆ ಅನ್ನೋದು ಈಗ ಸದ್ಯ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಸಂಕಷ್ಟ ಎದುರಾಗಿದೆ. ಜಾಮೀನು ರದ್ದು ಕೋರಿ ಕೋರ್ಟ್ಗೆ ಸಿಬಿಐ ಅರ್ಜಿ ಸಲ್ಲಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಪ್ರಕರಣದ ಸಾಕ್ಷ್ಯ ನಾಶ ಮಾಡಿರುವ ಗಂಭೀರ ಆರೋಪ ವಿನಯ್ ಕುಲಕರ್ಣಿ ಅವರ ಮೇಲೆ. ಹಲವು ಸಾಕ್ಷ್ಯಗಳು ಆರೋಪಿಗಳ ಮೇಲೆ ಒತ್ತಡ ತಂದಿರುವಂತಹ ಆರೋಪ ಕೂಡ ಇದೆ. ಮೊಬೈಲ್, ಲೊಕೇಶನ್, ಸಿಸಿಟಿವಿ ದೃಶ್ಯಗಳ ಮೂಲಕ ಪತ್ತೆ ಹಚ್ಚಿದ್ದಾರೆ ಸಿಬಿಐ ಅಧಿಕಾರಿಗಳು. ಆರೋಪಿ ನಂಬರ್ 15 ವಿನಯ್ ಕುಲಕರ್ಣಿ, ಆರೋಪಿ ನಂಬರ್ 16 ಚಂದ್ರಶೇಖರ್ ಬೇಲ್ ರದ್ದತಿಗೆ ಸಿಬಿಐ ಮನವಿ ಮಾಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಮತ್ತೆ ಕಂಬಿ ಹಿಂದೆ ಹೋಗ್ತಾರಾ ಮಾಜಿ ಸಚಿವ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಸಹಜವಾಗಿ ಜಾಮೀನು ಮಂಜೂರಾದಾಗ ಒಂದಷ್ಟು ಷರತ್ತುಗಳನ್ನ ಹಾಕಲಾಗಿತ್ತು. ಆ ಷರತ್ತುಗಳನ್ನ ಮೀರಿ ವರ್ತನೆ ಮಾಡಿದ್ದಾರೆ ವಿನಯ್ ಕುಲಕರ್ಣಿ ಅನ್ನುವಂತಹ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳನ್ನ ಕೂಡ ಸಿಬಿಐ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ನೋಡಿ, ಜಾಮೀನು ಕೊಡುವಾಗ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದ್ದು ಪ್ರಭಾವ ಬಳಸಿ ಸಾಕ್ಷಿಗಳನ್ನ ನಾಶ ಮಾಡಬಾರದು ಅಂತ. ಬಟ್ ಆ ಕೆಲಸ ಆಗಿದೆ ವಿನಯ್ ಕುಲಕರ್ಣಿ ಅನ್ನುವಂಥ ಗಂಭೀರ ಆರೋಪ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಈಗ ಜಾಮೀನು ಮಂಜೂರಾದಾಗ ಷರತ್ತುಗಳನ್ನ ಹಾಕಲಾಗಿರುತ್ತೆ, ಬಟ್ ಆ ಷರತ್ತುಗಳನ್ನ ಮೀರಿ ವರ್ತನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಸಿಬಿಐ ಈ ನಡೆ ಅನುಸರಿಸ್ತಾ ಇದೆಯಾ, ಹೇಗೆ? ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸಿಬಿಐ ವಿನಯ್ ಕುಲಕರ್ಣಿ ಅವರಿಗೆ ಶಾಕ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಏನು
ಸಿಬಿಐ ಅಧಿಕಾರಿಗಳಿಂದ ಬಂಧಿತರಾಗಿದ್ರು ವಿನಯ್ ಕುಲಕರ್ಣಿ ಮತ್ತೆ ಉಳಿದ ಆರೋಪಿಗಳು. ಈ ಆರೋಪಿಗಳು ಒಂದು ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾರೆ. ಹೀಗಾಗಿ ಇವರಿಗೆ ಜಾಮೀನು ಕೊಡಬೇಕಾದ್ರೆ ಏನು ಸುಪ್ರೀಂ ಕೋರ್ಟ್ ಷರತ್ತುಗಳನ್ನ ವಿಧಿಸಿತ್ತು, ಯಾವುದೇ ಕಾರಣಕ್ಕೂ ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರಬಾರ್ದು. ಹೀಗಾಗಿ ಈ ಷರತ್ತುಗಳನ್ನ ವಿಧಿಸಿ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನು ಮಂಜೂರು ಮಾಡಿತ್ತು. ಆದ್ರೆ ಈಗ ಆ ಷರತ್ತುಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡಿ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಸಿಬಿಐ ಅಧಿಕಾರಿಗಳು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಕೂಡಲೇ ಇವರು ಜಾಮೀನನ್ನ ರದ್ದು ಮಾಡಬೇಕು. ಇವರು ಏನು ಜಾಮೀನನ್ನ ಪಡೆದುಕೊಳ್ಬೇಕಾದ್ರೆ ಷರತ್ತುಗಳನ್ನ ಹಾಕಲಾಗಿತ್ತು ನ್ಯಾಯಾಲಯದಿಂದ, ಆ ಷರತ್ತುಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಿಸಿರ್ತಕ್ಕಂಥದ್ದು. ಅಲ್ಲದೆ ಅದರ ಜೊತೆಗೆ ಏನೋ ಒಂದು ಅರ್ಜಿಯನ್ನ ಹಾಕಿದ್ದಾರೆ. ಅರ್ಜಿ ಜೊತೆಗೆ ಒಂದಷ್ಟು ಸಿಸಿಟಿವಿಗಳು, ಸಾಕ್ಷಿಗಳನ್ನ ಭೇಟಿಯಾಗಿರ್ತಕ್ಕಂಥ ಸಿಸಿಟಿವಿಗಳು ಮತ್ತೆ ಸಾಕ್ಷಿಗಳ ಜೊತೆ ಮಾತಾಡಿರ್ತಕ್ಕಂಥ ಸಿಸಿಟಿವಿಗಳನ್ನು ಸಹ ಸಿಬಿಐ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದೊಂದು ಶೀಘ್ರದಲ್ಲೇ ವಿಚಾರಣೆಗೆ ಬರಲಿದ್ದು ಯಾವ ರೀತಿ ಕ್ರಮಕ್ಕೆ ನ್ಯಾಯಾಲಯ ಮುಂದಾಗುತ್ತೆ ಅನ್ನೋದು ಈಗ ಸದ್ಯ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಸಂಕಷ್ಟ ಎದುರಾಗಿದೆ. ಜಾಮೀನು ರದ್ದು ಕೋರಿ ಕೋರ್ಟ್ಗೆ ಸಿಬಿಐ ಅರ್ಜಿ ಸಲ್ಲಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಪ್ರಕರಣದ ಸಾಕ್ಷ್ಯ ನಾಶ ಮಾಡಿರುವ ಗಂಭೀರ ಆರೋಪ ವಿನಯ್ ಕುಲಕರ್ಣಿ ಅವರ ಮೇಲೆ. ಹಲವು ಸಾಕ್ಷ್ಯಗಳು ಆರೋಪಿಗಳ ಮೇಲೆ ಒತ್ತಡ ತಂದಿರುವಂತಹ ಆರೋಪ ಕೂಡ ಇದೆ. ಮೊಬೈಲ್ ಲೊಕೇಶನ್, ಸಿಸಿಟಿವಿ ದೃಶ್ಯಗಳ ಮೂಲಕ ಪತ್ತೆ ಹಚ್ಚಿದ್ದಾರೆ ಸಿಬಿಐ ಅಧಿಕಾರಿಗಳು. ಆರೋಪಿ ನಂಬರ್ 15 ವಿನಯ್ ಕುಲಕರ್ಣಿ, ಆರೋಪಿ ನಂಬರ್ 16 ಚಂದ್ರಶೇಖರ್. ಬೇಲ್ ರದ್ದತಿಗೆ ಸಿಬಿಐ ಮನವಿ ಮಾಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಮತ್ತೆ ಕಂಬಿ ಹಿಂದೆ ಹೋಗ್ತಾರಾ ಮಾಜಿ ಸಚಿವ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಸಹಜವಾಗಿ ಜಾಮೀನು ಮಂಜೂರಾದಾಗ ಒಂದಷ್ಟು ಷರತ್ತುಗಳನ್ನ ಹಾಕಲಾಗಿತ್ತು. ಆ ಷರತ್ತುಗಳನ್ನ ಮೀರಿ ವರ್ತನೆ ಮಾಡಿದ್ದಾರೆ ವಿನಯ್ ಕುಲಕರ್ಣಿ ಅನ್ನುವಂತಹ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳನ್ನ ಕೂಡ ಸಿಬಿಐ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ನೋಡಿ, ಜಾಮೀನು ಕೊಡುವಾಗ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದ್ದು ಪ್ರಭಾವ ಬಳಸಿ ಸಾಕ್ಷಿಗಳನ್ನ ನಾಶ ಮಾಡಬಾರ್ದು ಅಂತ. ಬಟ್ ಆ ಕೆಲಸ ಆಗಿದೆ ವಿನಯ್ ಕುಲಕರ್ಣಿ ಅನ್ನುವಂಥ ಗಂಭೀರ ಆರೋಪ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಈಗ ಜಾಮೀನು ಮಂಜೂರಾದಾಗ ಷರತ್ತುಗಳನ್ನ ಹಾಕಲಾಗಿರುತ್ತೆ, ಬಟ್ ಆ ಷರತ್ತುಗಳನ್ನ ಮೀರಿ ವರ್ತನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಸಿಬಿಐ ಈ ನಡೆ ಅನುಸರಿಸ್ತಾ ಇದೆಯಾ, ಹೇಗೆ? ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸಿಬಿಐ ವಿನಯ್ ಕುಲಕರ್ಣಿ ಅವರಿಗೆ ಶಾಕ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಏನು ಸಿಬಿಐ ಅಧಿಕಾರಿಗಳಿಂದ ಬಂಧಿತರಾಗಿದ್ರು ವಿನಯ್ ಕುಲಕರ್ಣಿ ಮತ್ತೆ ಉಳಿದ ಆರೋಪಿಗಳು. ಈ ಆರೋಪಿಗಳು ಒಂದು ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾರೆ. ಹೀಗಾಗಿ ಇವರಿಗೆ ಜಾಮೀನು ಕೊಡಬೇಕಾದ್ರೆ ಏನು ಸುಪ್ರೀಂ ಕೋರ್ಟ್ ಷರತ್ತುಗಳನ್ನ ವಿಧಿಸಿತ್ತು, ಯಾವುದೇ ಕಾರಣಕ್ಕೂ ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರಬಾರ್ದು. ಹೀಗಾಗಿ ಈ ಷರತ್ತುಗಳನ್ನ ವಿಧಿಸಿ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನು ಮಂಜೂರು ಮಾಡಿತ್ತು. ಆದ್ರೆ ಈಗ ಆ ಷರತ್ತುಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡಿ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಸಿಬಿಐ ಅಧಿಕಾರಿಗಳು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಕೂಡಲೇ ಇವರು ಜಾಮೀನನ್ನ ರದ್ದು ಮಾಡಬೇಕು. ಇವರು ಏನು ಜಾಮೀನನ್ನ ಪಡೆದುಕೊಳ್ಬೇಕಾದ್ರೆ ಷರತ್ತುಗಳನ್ನ ಹಾಕಲಾಗಿತ್ತು ನ್ಯಾಯಾಲಯದಿಂದ, ಆ ಷರತ್ತುಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಿಸಿರ್ತಕ್ಕಂಥದ್ದು. ಅಲ್ಲದೆ ಅದರ ಜೊತೆಗೆ ಏನೋ ಒಂದು ಅರ್ಜಿಯನ್ನ ಹಾಕಿದ್ದಾರೆ. ಅರ್ಜಿ ಜೊತೆಗೆ ಒಂದಷ್ಟು ಸಿಸಿಟಿವಿಗಳು, ಸಾಕ್ಷಿಗಳನ್ನ ಭೇಟಿಯಾಗಿರ್ತಕ್ಕಂಥ ಸಿಸಿಟಿವಿಗಳು ಮತ್ತೆ ಸಾಕ್ಷಿಗಳ ಜೊತೆ ಮಾತಾಡಿರ್ತಕ್ಕಂಥ ಸಿಸಿಟಿವಿಗಳನ್ನು ಸಹ ಸಿಬಿಐ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದೊಂದು ಶೀಘ್ರದಲ್ಲೇ ವಿಚಾರಣೆಗೆ ಬರಲಿದ್ದು ಯಾವ ರೀತಿ ಕ್ರಮಕ್ಕೆ ನ್ಯಾಯಾಲಯ ಮುಂದಾಗುತ್ತೆ ಅನ್ನೋದು ಈಗ ಸದ್ಯ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.